ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ನಾನು ಈ ಕ್ರೋಧಿನಾಮ ಸಂವತ್ಸರದ ಫಲಶ್ರುತಿ, ಈ ವರ್ಷ ಹೇಗೆ ಜಗತ್ತು ನಡೀತದೆ, ಮಂಗಳ ಗ್ರಹ ರಾಜ, ಶನಿ ಮಂತ್ರಿಯಾಗಿದ್ದಾರೆ, ಇವರಿಬ್ಬರು ಆಡಳಿತ ಹೇಗೆ ನಡೀತೆ ವರ್ಷ ಪೂರ್ತಿ ಅನ್ನೋದು ವಿಚಾರದ ಬಗ್ಗೆ ನಾನು ಕ್ರೋಧಿನಾಮ ಸಂವತ್ಸರದ ಬಗ್ಗೆ ಹೇಳಿದೆ. ಅದಾದ ನಂತರ ಪ್ರತಿಯೊಂದು ರಾಶಿಗೂ ಕೂಡ ಈ ವರ್ಷ ಅವರ ಜೀವನದಲ್ಲಿ ಆರೋಗ್ಯ ಇರ್ಬೋದು, ಶತ್ರುಕಾಟ ಇರ್ಬೋದು, ವ್ಯಾಪಾರ ವ್ಯವಹಾರದಲ್ಲಿ ಹೇಗಿರುತ್ತೆ ಅನ್ನೋ ವಿಚಾರದ ಬಗ್ಗೆ ನಾನು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು ರಾಶಿಯವ್ರಿಗೆ ಹೇಳಿದ್ದೆ. ಇವತ್ತು ಈ 12 ರಾಶಿಯಲ್ಲಿ 10ನೇ ರಾಶಿ, 10ನೇ ಮನೆ ಮಕರ ರಾಶಿ. ಈ ಮಕರ ರಾಶಿಯವರು ಹೆಣ್ಣಾಗಲಿ ಗಂಡಾಗಲಿ ಈ ವರ್ಷ ಯುಗಾದಿಯಿಂದ ಏಪ್ರಿಲ್ 9ನೇ ತಾರೀಕಿನಿಂದ 2025 ವಿಶ್ವಾವಸು ಅಂತ ಹೊಸ ವರ್ಷ, ಮುಂದಿನ ವರ್ಷದ ಹೆಸರು ವಿಶ್ವಾವಸು ಅಂತೇಳಿ. ಈಗ ಕ್ರೋಧಿನಾಮ ಸಂವತ್ಸರದಿಂದ ವಿಶ್ವಾವಸು ಸಂವತ್ಸರದೊಳಗೆ ಪ್ರತಿ ತಿಂಗಳು ಏನಾಗ್ಬೋದು, ಶುಭ ಅಶುಭಗಳ ಬಗ್ಗೆ ಅನ್ನೋದು ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಒಬ್ಬ ಮನುಷ್ಯನಿಗೆ ಒಳ್ಳೆಯದಾಗ್ತಾ ಇದೆ ಅಂತಂದರೆ ಅವನ ಪುಣ್ಯದ ಫಲದಿಂದ ಅವನು ಯಾವುದು ಪೂಜೆ ಮಾಡಿಲ್ಲ, ದಾನ ಮಾಡಿಲ್ಲ, ಧ್ಯಾನ ಮಾಡಿಲ್ಲ, ಜಪ ಮಾಡಿಲ್ಲ, ಹೋಮ ಮಾಡಿಲ್ಲ, ದೇವಸ್ಥಾನ ಜಾತ್ರೆ ಮಾಡಿಲ್ಲ, ಆದರೆ ಅವನಿಗೆ ಸೈಟು, ಕಾರು, ಬಂಗ್ಲೆ, ಮನೆ ಎಲ್ಲ, ವಿದ್ಯೆ ಬುದ್ಧಿ ಎಲ್ಲ ಸಿಗ್ತಿದೆ ಅಂದರೆ ಪೂರ್ವಜನ್ಮದ ಇನ್ವೆಸ್ಟ್ಮೆಂಟಿಂದ ಅವನಿಗೆ ಈಗ ಎಲ್ಲ ಸಿಗ್ತಾ ಇದೆ. ಕೆಲವರು ಏನೂ ಮಾಡಿರಲ್ಲ, ಭಾಳ ಹೋರಾಟ ಮಾಡಿಕೊಂಡು, ಮೋಸ ಮಾಡಿಕೊಂಡು, ತರಲೆ ಮಾಡಿ, ಅಧರ್ಮದಿಂದ, ಕೆಟ್ಟ ಕರ್ಮಗಳಿಂದ ಬಾಳಿ ಬದುಕಿ ಸತ್ತೋಗ್ಬಿಟ್ಟಿರ್ತಾರೆ. ಓದು ಜನ್ಮದಲ್ಲಿ ಕ್ರೋಧಿನಾಮ ಸಂವತ್ಸರ ಏನು ಕೆಟ್ಟದ್ದು ಮಾಡಿದ್ದೀರೋ ಅದು ಈ ಜನ್ಮದ ಕ್ರೋಧಿನಾಮ ಸಂವತ್ಸರದಲ್ಲಿ ಆ ಕೆಟ್ಟದ್ದು ನಿಮಗೆ ಇವೆಲ್ಲ ಬಡ್ಡಿ ಸಮೇತ ಕೊಡುತ್ತೆ. ಆದ್ದರಿಂದ ಅಶುಭಗಳು ಏನಿದೆಯೋ ಅದನ್ನು ತಿಳಿಸಿ ಅದಕ್ಕೆ ಪರಿಹಾರ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಕರ್ಮದ ಗೇಟ್ ಓಪನ್ ಆಗಿಬಿಡುತ್ತೆ. ಇದು ಕ್ಲೋಸ್ ಆಗಿದೆ, ನಾವು ಮಾಡಿರೋ ಲಂಚ, ಮೋಸ, ವಂಚನೆ, ಕೊಲೆ, ಅತ್ಯಾಚಾರ ಇವೆಲ್ಲ ಕರ್ಮ ಮಾಡಿದ್ದೀವಿ. ಅದು ಇಂಥ ಕೆಟ್ಟ ಕರ್ಮದಿಂದ ನಮ್ಮ ಅದೃಷ್ಟದ ಬಾಗಿಲು ಕ್ಲೋಸ್ ಆಗಿದೆ. ಯಾವಾಗ ಆ ತಿಂಗಳು ವೈಸು ನಾವು ಪರಿಹಾರ ಮಾಡ್ಕೊಂಬರ್ತೀವೋ ನಿಧಾನಕ್ಕೆ ಆ ಗೇಟ್ ಓಪನ್ ಆಗಿಬಿಡುತ್ತೆ. ಆಗ ಕಾರು, ಸೈಟು, ಮನೆ, ಗಂಡ, ಹೆಂಡತಿ, ಮಕ್ಕಳು ಎಲ್ಲ ಪ್ರಾಪ್ತಿಯಾಗಿಬಿಡ್ತದೆ. ಯಾವುದು ನಮ್ಮನ್ನು ತಡೀತಿದೆಯೋ ಅದಕ್ಕೆ ಪರಿಹಾರ ಕೊಡಬೇಕಷ್ಟೇ. ಯಾವುದು ತಡೀತಿಲ್ವೋ ಅದು ಏನು ಮಾಡೋದು ಬೇಡ, ತನಗೆ ಒಳ್ಳೇದು ಮಾಡ್ತಾ ಹೋಗುತ್ತೆ. ಯಾಕಂದರೆ ಪುಣ್ಯ ಹಂಗಿದೆ, ನಿಮ್ಮದು ಓಜಮ್ಮದ ಪುಣ್ಯ. ಹೀಗಾಗಿ ಇವತ್ತು ನಾನು ಮಕರ ರಾಶಿಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಮಾಸ ಭವಿಷ್ಯ ಅಂದರೆ ಒಂದು ವರ್ಷದ ಭವಿಷ್ಯ ಪೂರ್ತಿ. ಈಗಾಗಲೇ ಮಕರ ರಾಶಿಯವರಿಗೆ 7.5 ವರ್ಷ ಶನಿ ನಡೀತಾ ಇದೆ, 7.5 ಶನಿ ನಡೀತಾ ಇದೆ. 2025 ಮಾರ್ಚ್ 28ನೇ ತಾರೀಕು ಶನಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಹೋಗ್ಬಿಡ್ತಾರೆ. ಆಗ ಶನಿಗೆ 7.5 ವರ್ಷ ಶನಿ ಬಿಡುಗಡೆ ಆಗೋಗ್ಬಿಡ್ತು. ನನಗನ್ಸುತ್ತೆ ಈಗಾಗಲೇ 6 ವರ್ಷದಿಂದ ಮಕರ ರಾಶಿ ಭಾಳ ಕಷ್ಟಪಟ್ಟಿದ್ದೀರಾ ಅಂತ ಅನಿಸುತ್ತೆ ನನಗೆ. 6.5 ವರ್ಷ ಅಂತ ಇಟ್ಕೊಳ್ಳಿ, ಇನ್ನೊಂದು ವರ್ಷ ಬಾಕಿ. ಮಾರ್ಚ್ 2025ಕ್ಕೆ ಶನಿ ಬಿಡುಗಡೆ ಆಗಿಬಿಡ್ತಾನೆ. ಆಗ ಮಕರ ರಾಶಿಯವ್ರಿಗೆಲ್ಲ ಭಾಳ ಅದೃಷ್ಟವೋ ಅದೃಷ್ಟ, ಅವ್ರು ಮುಟ್ಟಿದ್ದೆಲ್ಲ ಸಕ್ಸಸ್. ಮಕರ ರಾಶಿಯವ್ರಿಗೆ ಇವಾಗೇನು ತುಂಬ ಕಷ್ಟಪಟ್ಟಿದ್ದೀರೋ, ಮನೆ ಮಾರ್ಕೊಂಡಿರ್ಬೋದು, ಸೈಟ್ ಮಾರ್ಕೊಂಡಿರ್ಬೋದು, ವೆಹಿಕಲ್ ಮಾರ್ಕೊಂಡಿರ್ಬೋದು, ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ನು, ಅನಾರೋಗ್ಯದಿಂದ ವಾಸಿ ಆಗದಿರೋ ಕಾಲಗಳಿಂದ ನರಳ್ತಿರ್ಬೋದು. ಯಾಕಂದರೆ ಶನಿ 7.5 ಶನಿ ಛಾಯೆ. ಶನಿಗ ಕುಂಭ ರಾಶಿಲಿದ್ದಾರೆ ಅಂದರೆ ಮಕರ ರಾಶಿಗೆ ಶನಿ ಬಿಡುಗಡೆ ಸಮಯ. ಯಾವಾಗ 2025 ಮಾರ್ಚ್ 28ನೇ ತಾರೀಕು ರಾತ್ರಿ ಶನಿಯವರು ಕುಂಭ ರಾಶಿಗೆ ಹೋಗ್ಬಿಡ್ತಾರೆ ಶನಿ ಭಗವಾನ್, ಆಗ ಮಕರ ರಾಶಿಯವರಿಗೆ ಭಾಳ ಫೇಮಸ್ ಆಗಿಬಿಡ್ತಾರೆ, ಭಾಳ ಒಳ್ಳೆಯದಾಗತ್ತೆ. ಆದರೂ ಈಗ ಇನ್ನೂ 1 ವರ್ಷ ಶನಿ ಇದ್ದಾರೆ, ಅದನ್ನು ಗಮನಕ್ಕೆ ತಗೊಂಡು ನಾನು ಈ ಕ್ರೋಧಿನಾಮ ಸಂವತ್ಸರ ಮಕರ ರಾಶಿ ಹೆಣ್ಣಾಗಲಿ ಗಂಡಾಗಲಿ, ಮಕ್ಕಳಾಗಲಿ, ಯುವಕರು, ಯುವತಿಯರು, ಗೃಹಸ್ಥರು, ವೃದ್ಧರು ಎಲ್ರಿಗೂ ಅನ್ವಯಿಸುವಂಥ ಕೆಲವು ಪಾಯಿಂಟ್ಸ್ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ಶುಭ ಫಲ ಇದೆ. 7.5 ವರ್ಷದ ಶನಿ ಅಂತ್ಯ ಫಲ ಇರೋದ್ರಿಂದ, ಕೊನೆ ಆಗ್ತಿರೋದ್ರಿಂದ ಸ್ವಲ್ಪ ಮಿಶ್ರ ಫಲ, ತುಂಬ ಫಲ ಇಲ್ಲ. 2025 ಮಾರ್ಚ್ 28ರ ನಂತರ ನಿಮಗೆ ಒಳ್ಳೆ ಪೂರ್ತಿ ಸಂಪೂರ್ಣ ರಾಜಯೋಗ. ಇದನ್ನು ಗಮನಕ್ಕೆ ತಗೊಂಡು ಈ ತಿಂಗಳು 9ನೇ ತಾರೀಕು ಯುಗಾದಿ ಪ್ರಾರಂಭ ಆಯಿತು. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ನಿಧಾನಕ್ಕೆ ಭೂಮಿ ತಗೊಳ್ಳೋಕ್ಕೆ, ಜಮೀನು, ತೋಟ, ಹೊಲ, ಗದ್ದೆ, ಫಾರ್ಮ್ ಹೌಸು
ಈ ಥರದ್ದೆಲ್ಲ ತೊಗೊಳ್ಳಿಕ್ಕೆ ಮನಸ್ಸು ಪ್ರೇರೇಪಣೆ ಮಾಡ್ತಾ ಇದೆ ಇವಾಗ ಈ ತಿಂಗಳಲ್ಲಿ. ತೊಗೋಬೇಕು, ಅಡ್ವಾನ್ಸ್ ಕೊಡಬೇಕು, ಹುಡ್ಕೋಣ ಎಲ್ಲಿ ಸೈಟು ಎಲ್ಲಿ ಮನೆ ಸಿಗುತ್ತೆ, ಮತ್ತು ಕಾರ್ ತೊಗೊಳ್ಳೋಣವಾ ಇಲ್ಲ ಟೂ ವೀಲರ್ ತೊಗೊಳ್ಳೋಣವಾ, ಏನೊಂದು ವೆಹಿಕಲ್ ತೊಗೋಬೇಕು, ಸೈಟ್ ತೊಗೋಬೇಕು, ಕಟ್ಟಿರೋ ಮನೆ ತೊಗೊಳ್ಳೋಣ ಅಥವಾ ಕಟ್ಸೋಕ್ಕೆ ಮನೆಗೆ ಏನಾದ್ರು ಪ್ಲ್ಯಾನ್ ಮಾಡೋಣವಾ ಅಂಥೇಳಿ ಆ ಥರ ಯೋಗ ಇವಾಗ ಶುರುವಾಗತ್ತೆ. ಆದರೂ ಎಲ್ಲೋ ಒಂದು ಕಡೆ ಏಪ್ರಿಲ್ ಮಧ್ಯದಲ್ಲಿ ಕೊನೆ ಭಾಗದಲ್ಲಿ ಅಗ್ನಿ ಅವಘಡ, ಬೆಂಕಿಯಿಂದ ಅಪಘಾತಗಳಾಗೋ ಚಾನ್ಸ್ ಉಂಟು. ಅದರಿಂದ ಭಾಳ ಕೇರ್ಫುಲ್ಲಾಗಿರಬೇಕು ಮಕರ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ. ಅಂಥ ಅನಾರೋಗ್ಯ ರೋಗದಲ್ಲಿ ಏನು ತೊಂದರೆ ಇಲ್ಲ, ಶತ್ರುಕಾಟ ಇಲ್ಲ, ಅಗ್ನಿಯಿಂದ ಭಯ ಇದೆ ಈ ತಿಂಗಳಲ್ಲಿ ಮಕರ ರಾಶಿಯವ್ರಿಗೆ. ಮತ್ತು ಭೂಮಿ ಮತ್ತು ಮನೆ ಈ ಥರ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ. ಮಕರ ರಾಶಿ ಹುಟ್ಟರು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಭಾಳ ಒಳ್ಳೆಯ ಯೋಗ ಇದೆ ಈ ಮಂತ್, ಏಪ್ರಿಲ್ ಮಂತು. ಮೇ ಮಂತಲ್ಲಿ ನಿಮ್ಮನೆ ಮಕ್ಕಳಿಂದ ಮೊಮ್ಮಕ್ಕಳಿಂದ ಮಕರ ರಾಶಿಯವ್ರಿಗೆ, ಅಥವಾ ನೀವು ಮಾಡೋ ಕೆಲಸದಲ್ಲಿರೋ ಕಾರ್ಮಿಕರಿಂದ, ಅಥವಾ ನಿಮ್ಮ ಮನೆ ಕೆಲಸಗಾರರಿಂದ, ಅಥವಾ ನೀವು ಯಾವುದಾದ್ರು ಕೆಲಸಗಾರ ಇಟ್ಕೊಂಡಿರೋ ಅವರಿಂದ ಎಲ್ಲ ವಿಚಾರದಲ್ಲೂ ನಿಮಗೆ ತೊಂದರೆ ಮಾಡ್ತಾರೆ. ಮಕ್ಕಳಿಂದ ಮೊಮ್ಮಕ್ಕಳಿಂದ, ವಯಸ್ಸಾದವ್ರಿಗೆ ಮೊಮ್ಮಕ್ಕಳಿಂದ, ಮಕ್ಕಳಿರೋರಿಗೆ, ಆಫೀಸಲ್ಲಿರೋರು, ಅಥವಾ ನೀವೇನಾದ್ರು ಕಾಂಟ್ರಾಕ್ಟ್ ಕೊಟ್ಟಿರ್ಬೋದು, ಅಥವಾ ಇನ್ನೊಬ್ರಿಗೆ ಹೇಳಿ ಕೆಲಸ ಮಾಡಿಸ್ತಿರ್ಬೋದು, ಆ ಕೆಲಸ ಸರಿಯಾಗಿ ಕೆಲಸಕ್ಕೆ ಬರಲ್ಲ, ದುಡ್ಡು ತೊಗೊಂಡೋಗ್ಬಿಡ್ತಾರೆ, ಕೆಲಸ ಮಾಡಲ್ಲ ಸರಿಯಾಗಿ. ಹೀಗೆ ಕೆಲಸಗಾರರಿಂದ ಸ್ವಲ್ಪ ಅಡೆತಡೆಗಳಿದೆ, ಭಾಳಷ್ಟು ವಿಘ್ನಗಳಾಗ್ತದೆ, ದುಡ್ಡು ಕೊಟ್ಟು ಕೆಲಸ ಕಂಪ್ಲೀಟ್ ಆಗಲಿಲ್ವಲ್ಲ ಅನ್ನೋ ಕೊರಗು. ಈ ಥರದ್ದು ಮೇ ಮಂತಲ್ಲಿ ಪೂರ್ತಿ ಈ ಥರದ ಭಯ ಆಗುತ್ತೆ, ಈ ಥರ ದೋಷ ಇರ್ತದೆ. ಜೂನಲ್ಲಿ ಸ್ವಲ್ಪ ರೋಗ, ಯಾವುದೋ ಒಂದು ರೋಗದಿಂದ ನರಳ್ತೀರ, ಕೂಗಾಡಿ ಕೋಪ ಮಾಡ್ಕೊಂಡು ಡಿಸ್ಟ್ರೋ ಮಾಡಿಕೊಂಡು ಚಾಡಿ ಹೇಳ್ಬಿಟ್ಟೆಲ್ಲ ಮಾಡಿ ಸ್ವಲ್ಪ ಶತ್ರುಗಳ ಸೃಷ್ಟಿ ಮಾಡ್ಕೊಳ್ತೀರಿ. ಕಳ್ತನ ಆಗೋ ಚಾನ್ಸಸ್ ಉಂಟು ಜೂನಲ್ಲಿ. ಮಕರ ರಾಶಿಯವರಿಗೆ ಕಳ್ತನ ಇದೆ. ಮತ್ತು ಮದುವೆಯಾಗಿ ಮಕ್ಕಳಿಗೆ ಆಗಿದ್ರೆ ಅವರಿಂದ ಕಿರಿಕಿರಿ, ಮಕ್ಕಳಲ್ಲಿ ಕಿರಿಕಿರಿ. ಅನಾಥ ಮಕ್ಕಳಿಂದ, ಯಾವುದೋ ಅನ್ಯ ಮಕ್ಕಳಿಂದ, ಅನಾಥ ಮಕ್ಕಳಿಂದ, ಬೇರೆ ಮಕ್ಕಳಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ ಜೂನ್ ತಿಂಗಳಲ್ಲಿ. ಆದ್ದರಿಂದ ಮಕ್ಕಳಿಂದ ಮತ್ತು ಕಳ್ಳರದಿಂದ ಮನೇಲಿ ಕಳ್ತನ ಆಗೋ ಚಾನ್ಸ್ ಉಂಟು, ಹುಷಾರಾಗಿರಿ. ಕಳ್ತನ ಮನೇಲೇ ಆಗಬೇಕು ಅಂತಿಲ್ಲ, ರಸ್ತೆಲಿ ಹೋಗ್ಬೇಕಾದ್ರೆ ಕಟ್ ಮಾಡ್ಬೋದು, ಇಲ್ಲ ಬ್ಯಾಗ್ ಎತ್ಕೊಂಡು ಹೊಟ್ಟೋಗ್ಬೋದು, ಟ್ರೈನು ಬಸ್ಸಲ್ಲಿ ಕಳುವು ಆಗ್ಬೋದು, ಏನೋ ಒಂದು ರೀತಿ ರಸ್ತೆಲಿ ಹೋಗ್ತಿರೋ ಮಾಂಗಲ್ಯ ಚೆನ್ನ ಕಿತ್ಕೊಂಡು ಹೋಗ್ಬೋದು, ನೆಕ್ಲೆಸ್ ಕಿತ್ಕೊಂಡು ಹೊಟ್ಟೋಗ್ಬಿಡ್ಬೋದು, ಏನೋ ಒಂದು ಆಗ್ಬೋದು ಮಕರ ರಾಶಿಯವ್ರಿಗೆ. ಅದರಿಂದ ಕಳ್ಳರ ಕಾಟ ಇದೆ, ಮಕ್ಕಳಿಂದ ಕಿರಿಕಿ ಇದೆ. ನಿಮ್ಮ ಸ್ವಂತ ಮಕ್ಕಳಿರ್ಬೋದು, ಪಕ್ಕದ ಮನೆ ಮಕ್ಕಳಿರ್ಬೋದು, ಮಕ್ಕಳಿಂದ ಏನೋ ಒಂದು ತೊಂದರೆ, ಪೊಲೀಸ್ ಸ್ಟೇಷನು ಅಲ್ಲಿ ಅಲಿಯೋದು ತೊಂದರೆ ಆಗಿಬಿಡ್ತದೆ. ಇದರಿಂದ ಮಕ್ಕಳಿಂದ ನಿಮ್ಮ ಮನೆ ಮಗುನಿಗೆ ಇನ್ನೊಬ್ಬರ ಮಗ ತೀಟೆ ಮಾಡಿ ಹೊಡೆದ್ಬಿಡ್ತಿರ್ತಾನೆ, ಪಕ್ಕದ ಮನೆ ಹುಡುಗ ಹೊಡೆದ್ಬಿಡ್ತಾನೆ, ಇನ್ನೊಂದು ಯಾವುದೋ ಹುಡುಗ ನಿಮ್ಮ ಮನೆ ಹುಡುಗರಿಗೆ ಏನೋ ಬೈದ ಅಂತೇಳಿ ಈ ಥರ ಸಣ್ಣ ಪುಟ್ಟದ್ರೆ ಮಕ್ಕಳಿಂದ ತಲೆನೋವು ಮತ್ತು ನೆಮ್ಮದಿ ಹಾಳು ಅಂತ ಹೇಳ್ತೆ. ಜುಲೈನಲ್ಲಿ ನೀವೇನೇ ಕೆಲಸ ಮಾಡಿದ್ರು ಬಾಸ್ ಆಗಲಿ ಯಾರೇ ಆಗಲಿ ಒಳ್ಳೆಯವನು, ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಲ್ಲ, ಇನ್ನು ಯಾರು ತಪ್ಕೊಂಡು ಹಿಡಿದು ಬೈತಾನೆ, ಅಪಕೀರ್ತಿ. ಜುಲೈನಲ್ಲಿ ವ್ಯಾಪಾರದಲ್ಲೇ ಆಗಿರ್ಬೋದು, ಉದ್ಯೋಗದಲ್ಲೇ ಆಗಿರ್ಬೋದು. ವ್ಯಾಪಾರದಲ್ಲಿ ಇವನು ಎಂಥ ಮೋಸಗಾರ ಹಾಗೆ ಅಂತ ಏನಾರೋ ಒಂದು ದೊಡ್ಡ ಕತೆ ಕಟ್ಟಿ ನಿಮ್ಗೆ ಅವಮಾನ ಮಾಡ್ತಾರೆ. ಕೆಲಸದಲ್ಲಿ ನಿಮಗೆ ಕೆಟ್ಟ ಹೆಸರು ಬರೋಂಗೆ ಮಾಡ್ತಾರೆ, ಅಪವಾದಗಳು ಜಾಸ್ತಿ, ಇನ್ಮೇಲೆ ಕಂಪ್ಲೇಂಟ್ಸ್ ಮಾಡ್ತಾರೆ ಭಾಳಷ್ಟು ಜನ. ಮತ್ತು ಅನಾರೋಗ್ಯ, ಶತ್ರುಗಳ ಬಾಧೆ, ಸುಮ್ಮನೆ ಕೂತಿಲ್ಲದೆ ಹೋಗಿ ಮೈ ಪರ್ಚ್ಕೊಂಡ ಅಂತಾರಲ್ಲ ಹಾಗೆ ಏನೋ ಒಂದು ಕೆಲಸಕ್ಕೆ ಹಾಕ್ಬಿಟ್ಟು ತಾವೇ ಅನಿಷ್ಟನ ಮೇಲೆ ಹಾಕೋತಾರೆ. ಅದರಿಂದ ಅನಿಷ್ಟ ಫಲಗಳು ಜಾಸ್ತಿ ಇದೆ ಜುಲೈನಲ್ಲಿ. ದೂರದ ಸಂಬಂಧಿಯಿಂದ ನೆಮ್ಮದಿ ಹಾಳು ಅಂತ ಹೇಳುತ್ತೆ ಜುಲೈನಲ್ಲಿ. ನಿಮ್ಮ ಕಡೆ ದೂರ ಹೆಂಡತಿ ಕಡೆಯವರೋ ಗಂಡನ ಕಡೆ ಸಂಬಂಧದಿಂದ ಏನೋ ಒಂದು ಯಾವುದೋ ಹಳೆ ವಿಷಯ ಇಟ್ಕೊಂಡು ತುಂಬ ಗಲಾಟೆ ಮಾಡಿ ನಿಮ್ಮ ನೆಮ್ಮದಿ ಹಾಳು ಮಾಡಿಬಿಡ್ತಾರೆ, ನಿಮ್ಮ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳ್ತಾರೆ. ಆಗಸ್ಟಲ್ಲಿ ಸ್ವಲ್ಪ ಆರೋಗ್ಯ ಕೆಟ್ಟೋಗುತ್ತೆ, ಸಾಲ ಮಾಡೋ ಮನಸ್ಸು ಬರುತ್ತೆ, ಸಾಲನೂ ಮಾಡಿಬಿಡ್ತೀರಾ. ಮತ್ತು ಶತ್ರುಗಳು ಕೂಡ ಇರ್ತಾರೆ. ಅದರಲ್ಲೂ ಆಗಸ್ಟಲ್ಲಿ ಅಣ್ಣ ತಮ್ಮಂದಿರು ಗಲಾಟೆ ಮಾಡ್ತಾರೆ ಮನೇಲಿ. ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಶತ್ರುಗಳ ಕಾಟ ಕಮ್ಮಿ ಆಗುತ್ತೆ, ಆರೋಗ್ಯ ಸ್ವಲ್ಪ ವೃದ್ಧಿ ಆಗ್ತಾ ಬಂದೈತೆ. ನೀವೇನಾದ್ರು ಮಾಡೋಕ್ಕೆ ಹೋದರೆ ಕೆಲಸ ಈ ಮೇ ಜೂನ್ ಜುಲೈ ಆಗಸ್ಟಲ್ಲಿ ನಿಂತೋಗಿತ್ತಲ್ಲ ಕೆಲಸಗಳು, ಅದೆಲ್ಲ ಇವಾಗ ಕಂಪ್ಲೀಟ್ ಆಗುತ್ತೆ ನೋಡಿ. ಈ ಟೆಂಡರ್ ತೊಗೊಂಡಿರೋರು ಮತ್ತು ಕಾಂಟ್ರಾಕ್ಟ್ ತೊಗೊಂಡಿರೋರು ಇವ್ರಿಗೆಲ್ಲ ಬರಬೇಕಾದ ದುಡ್ಡೆಲ್ಲ ಬರುತ್ತೆ ಈಗ. ಮತ್ತು ಮದುವೆ ಆಗೋರಿಗೆಲ್ಲ ಮದುವೆ ಆಗೋ ಚಾನ್ಸ್ ಉಂಟು. ಮಕರ ರಾಶಿಲಿ ಹೆಣ್ಣಾಗಲಿ ಗಂಡಾಗಲಿ ಮದುವೆ ಸೆಟ್ ಆಗಿರಲ್ಲ, ಈಗ ಸೆಟ್ ಆಗುವಂತ ಇದೆ. ಎಂಗೇಜ್ಮೆಂಟ್ ಆಗಲಿ ಅಂದರೆ ಗಂಡು ಹುಡುಗರು ನೋಡ್ಕೊಂಡು ಹೋಗೋದು, ಮಾತುಕತೆ ಆಡೋದು ಎಲ್ಲ ಪ್ರಾರಂಭ ಆಗುತ್ತೆ. ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಜಮೀನು ಹೊಲ ಗದ್ದೆ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಮಂತು ಸೆಪ್ಟೆಂಬರು ಮಕರ ರಾಶಿಯವರಿಗೆ. ಅಕ್ಟೋಬರ್ನಲ್ಲಿ ಬಿಗಿನಿಂಗ್ನಲ್ಲಿ ಶುಭ ಫಲ ಅಂದರೆ ಅಮಾವಾಸ್ಯೆ ಒಂದು ವಾರ ಮುಂಚೆ
ಆದರೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಅಕ್ಟೋಬರ್ನಲ್ಲಿ ಏನೋ ತಿಂದು ಫುಡ್ ಪಾಯ್ಸನ್ ಆಗುತ್ತೆ, ಎಲ್ಲೋ ಹೋಗಿ ಬಂದು ಅನಾರೋಗ್ಯದಿಂದ ನರಳ್ತೀರ. ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಮೂತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಮೂತ್ರಕೋಶ, ಇದರಿಂದ ಸ್ವಲ್ಪ ಅನಾರೋಗ್ಯ ಆಗಿ ದೈಹಿಕ ಮಾನಸಿಕ ದುರ್ಬಲತೆಯನ್ನು ನಾವು ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ಹೇಳುತ್ತೆ ಅಕ್ಟೋಬರ್ನಲ್ಲಿ. ಅಕ್ಟೋಬರ್ ತಿಂಗಳಲ್ಲಿ ನೀವು ಎಲ್ಲೋ ಒಂದು ಕಡೆ ಶುಭ ಸಮಾರಂಭ, ಈ ನವರಾತ್ರಿ ಸಮಯದಲ್ಲಿ ಏನಾದ್ರು ಒಂದು ಕಡೆ ಹೋಗಿ ಬಂದಾಗ ಎಲ್ಲೋ ಒಂದು ಕಡೆ ನಿಮಗೆ ಅಪರಿಚಿತದಿಂದ ಮೋಸ ಹೋಗ್ತೀರಾ ಅಂತ. ಈಗ ನಾನೆಲ್ಲೋ ಮೈಸೂರಿಗೆ ಹೋಗಿದ್ದೆ ಅಂತ ತಿಳ್ಕೊಳ್ಳಿ, ದಸರಾಗೆ ಹಬ್ಬಕ್ಕೆ ಏನೋ ಒಂದು ನೋಡೋಕ್ಕೆ ಯಾರೋ ಪರಿಚಯ ಇದ್ದರು, ಅವ್ರಿಗೆ ನಮ್ಗೆ ಮೋಸ ಆಗ್ತದೆ. ಅಕ್ಟೋಬರ್ ಒಬ್ಬ ಮೋಸಗಾರ ಪರಿಚಯ ಆಗ್ತಾನೆ, ಡಿಸೆಂಬರ್ ನವಂಬರ್లో ನಿಮಗೂ ಮೋಸ ಮಾಡ್ತಾನೆ. ಈ ಥರ ಪ್ರೋಸೆಸ್ಸಲ್ಲಿದೆ. ನವಂಬರ್ ತಿಂಗಳಲ್ಲಿ ಈ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥದ್ದೆಲ್ಲ ರೋಗ ಸ್ಟಾರ್ಟ್ ಆಗಿತ್ತು. ಸಡನ್ನಾಗಿ ಆರೋಗ್ಯ ಸುಧಾರಿಸ್ಕೊಳ್ತೀರ. ಶತ್ರುಗಳು ನಿಧಾನಕ್ಕೆ ಕಮ್ಮಿ ಆಗ್ತಾರೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಂತಿದ್ದೆಲ್ಲ ಮುಗಿಸ್ಕೊಂಡ್ಬಿಡ್ತೀರ. ಬರಬೇಕಾದ ದುಡ್ಡೆಲ್ಲ ಬರುತ್ತೆ. ಮತ್ತು ನೀವು ಕೂಡ ವ್ಯಾಪಾರದಲ್ಲಿ ಲಾಭ ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಬೋನಸ್ಸು, ಗ್ರ್ಯಾಚ್ಯುಟಿ ಅದು ಇದೆಲ್ಲ ಸಿಗುತ್ತೆ. ಎರಡನೇದು, ಈ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡೋರು ಪರಸ್ಥಳಕ್ಕೆ, ಪರದೇಶಕ್ಕೆ ಹೋಗೋ ಯೋಗ ಇದೆ. ಡಿಸೆಂಬರಲ್ಲಿ ಭಾಳಷ್ಟು ಜನ ಕಷ್ಟಗಳನ್ನು ಅನುಭವಿಸ್ಬೇಕಾಗಿ ಬರ್ಬೋದು ಮಕರ ರಾಶಿಯವರು. ಜನವರಿ 2025ಕ್ಕೆ ಮಾನಸಿಕವಾಗಿ ಡಿಸೆಂಬರ್ ಹಿಂಗಾಯ್ತಲ್ಲ, ಈ ಥರ ಮಾಡ್ಕೊಂಬಿಟ್ಟ, ಹೋದ ತಿಂಗಳು ಹಿಂಗಾಗುತ್ತಲ್ಲ, ಯಾರೋ ಮೋಸ ಮಾಡೋರು, ಹಿಂಗೆ ಕಾರು ಹೋಯ್ತು, ಸೈಟ್ ಹೋಯ್ತಲ್ಲ ಅಂಥೇಳಿ ಮಾನಸಿಕ ದೈಹಿಕವಾಗಿ ತುಂಬ ಇದು ಮಾಡಿ ಚಿಂತೆ ಮಾಡಿ ಬೇರೆ ಕಡೆಗೆ ಹೋಗಿ ನೆಲೆಸಬೇಕು, ಬೇರೆ ಊರಿಗೆ ಹೋಗ್ಬೇಕು ಅನಿಸುತ್ತೆ. ಹೀಗಾಗಿ ಕೆಲವರು ವಾರಗಟ್ಟಲೆ ತಿಂಗಳಗಟ್ಟಲೆ ಜಾತ್ರೆ ನೆಪದಲ್ಲಿ ಹೊರಗಡೆ ಹೋಗ್ಬಿಟ್ಟು ನೆಮ್ಮದಿಯಾಗಿರಬೇಕು ಅಂತ ಹೊರಡ್ತಾರೆ. ಇದು ಹುಟ್ಟಿದ ಸ್ಥಳ, ಬಾಳ್ತಿರೋ ಸ್ಥಳದಿಂದ ಹೊರಗೆ ಹಾಕುವಂಥ ತಿಂಗಳು 2025 ಜನವರಿ. ಫೆಬ್ರವರಿಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥ ರೋಗ, ಪಿತ್ತ, ಉಷ್ಣ ಮತ್ತು ವಿಚಿತ್ರವಾದಂಥ ಮನಸ್ಸಿನ ವೇದನೆಯಿಂದ ಕೋಪಗೊಂಡು ಹಲವಾರು ಅಡೆತಡೆಗಳಾಗತ್ತೆ. ತಿಂದಿದ್ದು ಜೀರ್ಣ ಆಗಲ್ಲ. ಮತ್ತು ಸಾಲ ಬಾಧೆ ಜಾಸ್ತಿ ಆಗುತ್ತೆ. ಸಾಲ ಜಾಸ್ತಿ ಆಯ್ತಲ್ಲ, ದಿಢೀರ್ನೆ ಮಗನಿಂದನೋ, ಹೆಂಡತಿಯಿಂದನೋ, ಗಂಡಿಂದನೋ, ಅಪ್ಪನಿಂದ ಸಾಲ ಜಾಸ್ತಿ ಆಯ್ತಲ್ಲ ಅಂಥೇಳಿ ಯಾರ ಮುಖಾಂತರ ಸಾಲ ಆಯಿತು, ಯಾರಿಗೋಸ್ಕರ ಸಾಲ ಆಯಿತು ಅವನು ಯಾವಾಗಲೂ ಬೈಯೋದು, ಟೀಕೆ ಮಾಡೋದು, ಹಿಂಸೆ ಕೊಡೋದು ಫೆಬ್ರವರಿ 2025 ನಡೆದೋಗುತ್ತೆ ಮಕರ ರಾಶಿಯವರಿಗೆ. ಮಾರ್ಚ್ 2025 ಮಾರ್ಚ್ ಕೊನೆ ಮಂತು, ಇಯರ್ ಎಂಡು. ನಮಗೆ ಕ್ರೋಧಿನಾಮ ಸಂವತ್ಸರ ಮುಗಿತಾ ಬಂತು. ವಿಶ್ವಾವಸು ಸಂವತ್ಸರ ಪ್ರಾರಂಭ. ಅದಕ್ಕೆ ಮುಂಚೆ ಪರಿಸ್ಥಿತಿ ಎಲ್ಲ ಸುಧಾರಿಸ್ಕೊಳ್ಳುತ್ತೆ. ಬಂಧುಗಳಿಂದ ಸಹಾಯ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಇಷ್ಟು ಯಾವ್ಯಾವ ಕೆಲಸಗಳೆಲ್ಲ ಸ್ಟಾಪ್ ಆಗಿತ್ತು ಆ ಕೆಲಸ ಮುಗಿದೋಗುತ್ತೆ. ಮುಗಿದೋದ್ಮೇಲೆ ನಿಮಗೆ ಅಷ್ಟು ಪ್ರಾಫಿಟ್ ಬರ್ಬೋದು, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಆಗಲಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ವಿದೇಶದಿಂದ ಬಂದಂಥ ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ, ಸಹವಾಸ ದೋಷದಿಂದ. ಮಕರ ರಾಶಿಯವರಿಗೆ ಪಕ್ಕದ ಮನೆ ಯಾರೋ ಅಮೆರಿಕದವ್ರು ಬಂದಿರ್ತಾನೆ, ಹೀಗೆ ಬೇರೆಯವರು ಎಲ್ಲಿಂದೋ ಬಂದಿರ್ತಾರೆ, ಅವ್ರು ನಿಮ್ಮನ್ನು ಮಾತಾಡಿಸಿ ಫ್ರೆಂಡ್ ಆಗಿ ಅವರಿಂದ ನಿಮ್ಮ ಮನಸ್ಸಿಗೆ ಆನಂದ ಅಂತ ಹೇಳುತ್ತೆ ಮಾರ್ಚ್ ತಿಂಗಳಲ್ಲಿ. ಸೋದರನ ಹೆಂಡತಿ ಗಂಡಾಗಿದ್ದರೆ, ಮಕರ ರಾಶಿ ಗಂಡಾಗಿದ್ದರೆ ಅವನ ಅಣ್ಣ ತಮ್ಮಂದಿರ ಹೆಂಡತಿಯಿಂದ ಮಾಟವಂತ ಪ್ರಯೋಗ. ಇಂದು ತಂದೆಯ ತಂಗಿ ಅಂದರೆ ಸೋದತ್ತೆ, ಅವರಿಂದ ಮಕರ ರಾಶಿ ಹೆಣ್ಣಾಗಲಿ ಗಂಡಾಗಲಿ ಚಿಂತೆ, ಮಾಟವಂತ ಪ್ರಯೋಗ, ಇಲ್ಲಕ್ಕೆ ಕೆಲಸಕ್ಕೆ ಹಾನಿ, ಇಲ್ಲ ವೃಥಾ ತೊಂದರೆ ಕೊಡುವಂಥ ಶಕ್ತಿ ಇರುತ್ತೆ ಮಾರ್ಚಲ್ಲಿ. ಅದರಿಂದ ನಾನು ಹೇಳಿದಂಥ ವ್ಯಕ್ತಿಗಳ ಬಗ್ಗೆ ಕೇರ್ಫುಲ್ಲಾಗಿರಲಿ. ನಿಮಗೇನೋ ಇತ್ತು ಅಂದರೆ ಅಂತರ್ಜಾತಿ ವಿವಾಹಗಳಾಗಬೇಕಾದವ್ರು ಆಗಿಬಿಡ್ತಾರೆ. ಈಗ ಇಂಟರ್ ಕ್ಯಾಸ್ಟ್ ಇಷ್ಟೆಲ್ಲ ಲವ್ ಮಾಡ್ಕೊಂಡು ಬಂದಿರ್ತಾರೆ 2-3 ವರ್ಷದಿಂದೆಲ್ಲ. ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಶನಿ ಪ್ರಮೋಟ್ ಮಾಡ್ತಾರೆ. ಯಾಕಂದರೆ ಮಕರ ರಾಶಿಗೆ ಅಧಿಪತಿ ಶನಿ ಗ್ರಹ. ಆ ಶನಿ ಮಕರ ಮತ್ತು ಕುಂಭರಾಶಿಗೆ ಅಧಿಪತಿ ಶನಿ. ಈಗ ಶನಿ 2ನೇ ಮನೆಯಲ್ಲಿದ್ದಾರೆ, ಕುಂಭರಾಶಿ ವಾಸ ಮಾಡ್ತಿದ್ದಾರೆ ಮಕರ ರಾಶಿಯವರಿಗೆ. ಅದರಿಂದ ಎರಡೂ ಅವ್ರದ್ದೇ ಓನರು. ಈ ಕಿಟಕಿ ಬಾಗಿಲು ತೆಗೆದ್ರೆ ಆ ಮನೆ ನೋಡ್ಬೋದು, ಈ ಕಿಟಕಿ ಬಾಗಿಲು ಈ ಮನೆ ನೋಡ್ಬೋದು. ಒಬ್ಬನಿಗೆ 2 ಮನೆ ಇದೆ, ಶನಿಗೆ 2 ಹೌಸ್ ಇದೆ. ಅದರಿಂದ ಏನೇ ಮಾಡೋದು ಕೂಡ ಶನಿ ಎಲ್ಲೋ ಒಂದು ಕಡೆ ಜ್ಞಾನೋದಯ, ವೈರಾಗ್ಯ, ತುಂಬ ಸ್ಪಿರಿಚುಯಾಲಿಟಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಮಾರ್ಚ್ ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ. ಹಾಗಾದರೆ ಬಂಡವಾಳ ಇಲ್ಲದೇ, ಯಾವುದೂ ಇನ್ವೆಸ್ಟ್ಮೆಂಟ್ ಇಲ್ಲದೇ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ವಾಸ್ತು ಕನ್ಸಲ್ಟೆಂಟು, ಜ್ಯೋತಿಷ್ ಹೇಳೋರ ಮೇಲೆ ಅಥವಾ ಇನ್ನೊಬ್ಬರ ಮೇಲೆ ಯಾರ ಮೇಲೂ ಡಿಪೆಂಡ್ ಆಗದೇ ಆಯಾ ತಿಂಗಳಲ್ಲಿ ಪ್ರತಿನಿತ್ಯ ಸಿಂಪಲ್ಲಾಗಿ ನಾವು ಪರಿಹಾರ ಮಾಡಿಕೊಂಡ್ರೆ ಈ ಅಶುಭಗಳೆಲ್ಲ ನಿವಾರಣೆ ಮಾಡ್ಕೋಬೋದು. ಮಕರ ರಾಶಿಲಿ ಹೆಣ್ಣಾಗಲಿ ಗಂಡಾಗಲಿ ಯಾರು ಹುಟ್ಟಿದಾರೋ ಅವರು ಈ ವರ್ಷ ಪ್ರತಿ ತಿಂಗಳು ಪ್ರತಿದಿನ
ನಾನು ಹೇಳುವಂಥ ಕಾಮನ್ ಪರಿಹಾರ ಮಾಡ್ಕೊಂಬರೋದು. ತಿಂಗಳಿಗೂ ಒಂದೊಂದು ಬೇರೆ ಬೇರೆ ಏನಿಲ್ಲ, ಬೇರೆ ಬೇರೆ ಪರಿಹಾರ, ಬೇರೆ ಬೇರೆ ಮಂತಲ್ಲಿ ಬೇರೆ ಬೇರೆ ತಂತ್ರಗಳಿಲ್ಲ. ಒಂದೇ ತಂತ್ರ ವರ್ಷ ಪೂರ್ತಿ ಮಾಡಿದ್ರೆ ಬಹಳ ಒಳ್ಳೆಯದು. ಅದರ ಬಗ್ಗೆ ಶ್ರದ್ಧೆ ಭಕ್ತಿಯಿಂದ. ಮಕರ ರಾಶಿಯವರು ಎಲ್ಲ ಥರ ಶತ್ರುಕಾಟ, ಆರೋಗ್ಯ ದೃಷ್ಟಿನಲ್ಲಿ ಆಗುವಂಥ ಸಂಭವ, ಧನಹಾನಿ, ಮಿತ್ರರಿಂದ ಬಂಧುಗಳಿಂದ ಧನಹಾನಿ, ಮಾನಹಾನಿ, ಮಾಟ ಮಂತ್ರ ತಂತ್ರಗಳಿಂದ ಬರುವಂಥ ದೋಷಗಳನ್ನು ನಿವಾರಣೆ ಮಾಡ್ಕೋಬೇಕು. ಯಾಕೆಂದರೆ ಮಂಗಳ, ಶನಿ, ರಾಹು, ಕೇತು ಮಾಟ ಮಂತ್ರಕ್ಕೆ 7 ಮಾಡಿಸಂಥ ಗ್ರಹಗಳು. ಮಂಗಳ, ಶನಿ, ರಾಹು, ಕೇತುಗಳು ಇವು ಮಾಟ ಮಂತ್ರಕ್ಕೆ ಭಾಳ ಫೇಮಸ್ ಆಗಿರೋ ಗ್ರಹಗಳು. ಶನಿ ಮಕರ ರಾಶಿಗೆ ಅಧಿಪತಿ, ಷಾಡಶ ಶನಿ ನಡೀತಾ ಇದೆ. ಜೊತೆಗೆ ಇವರಿಂದ ನಮಗೆ ಒಳ್ಳೆಯದಾಗಬೇಕು ಅಂದರೆ ಶನಿ ಭಗವಾನಿಂದ ಮೊದಲು ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲ ಗ್ರಹಗಳನ್ನು ಬಾಯಿ ಮುಚ್ಚಿಸೋದು ಯಾರಪ್ಪ ಅಂದರೆ ಗಣಪತಿ ಅಂತ. ಅದಕ್ಕೆ ಗಣಪತಿನ ಮಹಾ ಗ್ರಹಾಧಿಪ ಅಂತ ಕರೀತಾರೆ. ಗ್ರಹಗಳಿಗೆ ಅಧಿಪತಿ ಮಹಾಗಣಪತಿ. ಎಲ್ಲ ಗ್ರಹಗಳು ಗಣಪತಿ ಪೂಜೆ ಮಾಡ್ತಾರಂತೆ. ಗ್ರಹ ಶಾಂತಿ ಗಣಪತಿ ಮುಖೇಂತರ ಆಗಬೇಕು. ಅದಕ್ಕೆ ಮಕರ ರಾಶಿಯಲ್ಲಿ ಯಾರು ಹುಟ್ಟಿದವರು ಪಶ್ಚಿಮ ದಿಕ್ಕಿಗೆ, ವೆಸ್ಟ್ ಡೈರೆಕ್ಷನ್ ಕೂತ್ಕೊಂಡು. ಯಾಕೆ ವೆಸ್ಟ್ ಡೈರೆಕ್ಷನ್ ಕೂತ್ಕೋಬೇಕು? ಮಕರ ರಾಶಿ ಇರೋದೇ ಪಶ್ಚಿಮ ದಿಕ್ಕಿನಲ್ಲಿ. ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಓಂ ಋಣ ವಿಮೋಚನ ಗಣಪತಯೇ ನಮಃ, ಓಂ ಋಣ ವಿಮೋಚನ ಗಣಪತಯೇ ನಮಃ, ಓಂ ವಿನಾಯಕಾಯ ನಮಃ ಅಂತ ಹೇಳಬೇಕು. ಯಾಕೆ ಎಡಮಂತ್ರ ಕೊಡ್ತಾ ಇದ್ದೀನಿ ಅಂದರೆ ಮಕರ ರಾಶಿಯವರಿಗೆ 7 ವರ್ಷ ಶನಿ ನಡೀತಾ ಇದೆ, 7.5 ಶನಿ ನಡೀತಾ ಇದೆ. ಇನ್ನು 1 ವರ್ಷ ಬಾಕಿ ಇದೆ. ಇನ್ನು ಒಂದು ವರ್ಷ 2 ತಿಂಗಳು. ಹೀಗಾಗಿ 2 ಮಂತ್ರ ಕೊಡ್ತಾ ಇದ್ದೀನಿ. ಒಂದು ಸಂವತ್ಸರಕ್ಕೆ, ಕ್ರೋಧಿನಾಮ ಸಂವತ್ಸರಕ್ಕೆ ಸಾಲಬಾಧೆ, ಶತ್ರುಕಾಟ ಎಲ್ಲ ಋಣಬಾಧೆ ನಿವಾರಣೆ ಮಾಡ್ಕೊಳ್ಳೋಕ್ಕೆ. ಇನ್ನೊಂದು 7.5 ವರ್ಷ ಶನಿ ನಡೀತಿರೋದ್ರಿಂದ ಮಕರ ರಾಶಿಯವ್ರಿಗೆ ಈ ಮಂತ್ರ ಹೇಳಬೇಕು. ಓಂ ಋಣ ವಿಮೋಚನ ಗಣಪತಯೇ ನಮಃ, ಓಂ ವಿನಾಯಕಾಯ ನಮಃ, ಓಂ ಋಣ ವಿಮೋಚನ ಗಣಪತಯೇ ನಮಃ, ಓಂ ವಿನಾಯಕಾಯ ನಮಃ, ಓಂ ಋಣ ವಿಮೋಚನ ಗಣಪತಯೇ ನಮಃ, ಓಂ ವಿನಾಯಕಾಯ ನಮಃ, ಓಂ ಋಣ ವಿಮೋಚನ ಗಣಪತಯೇ ನಮಃ, ಓಂ ವಿನಾಯಕಾಯ ನಮಃ ಅನ್ನೋ ಮಂತ್ರನ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 10 ನಿಮಿಷ ಎಲ್ಲಿರ್ತೀರೋ ಆ ಜಾಗದಲ್ಲಿ ಒಂದು ಕಡೆ ಕೂತ್ಕೊಂಡು ಭಕ್ತಿಯಿಂದ ಜಪ ಮಾಡಿಬಿಡಿ. ನಾಯಿನೂ ಕೂಡ ರಾಜ ಆಗಿಬಿಡ್ತಾರೆ, ಕಲ್ಲು ಕೂಡ ಮಾತಾಡುತ್ತೆ, ಅಷ್ಟು ಪವರ್ಫುಲ್. ಓಕೆ, ಹೇಳಿ ಕೇಳಿ. ಶನಿ ಕಲಿಯುಗದಲ್ಲಿ, ಕಲಿ ಜೊತೆಗೆ ಶನಿ ಮಹಾಪ್ರಭಾವ ಇರ್ತದಂತೆ. ನಾನು ಆಗಾಗ ಹೇಳ್ತೀನಿ, ಕಲಿಯುಗದಲ್ಲಿ ಶನಿನೂ ಸೇರ್ಕೊಂಬಿಟ್ಟ ಅಂದರೆ ಹಿಂಡು ಹಿಪ್ಪೆ ಮಾಡಿಬಿಡ್ತಾರೆ. ಅದರಿಂದ ಶನಿ ಯಾವಾಗಲೂ ಫ್ರೆಂಡ್ಸಾಗಿ ಇಟ್ಕೋಬೇಕು. ಯಾರನ್ನ ಬೇಕಾದ್ರೂ ನಿಷ್ಠ ಮಾಡ್ಕೋಬೋದು, ಶನಿ ಭಗವಾನ್ ಮಾತ್ರ ನಿಷ್ಠ ಮಾಡ್ಕೋಬಾರ್ದು. ಅವನೆಂಥ ಕರೋಡ್ಪತಿ ಆಗಿಲ್ಲ, ಎಂಥ ಧೀಮಂತ ಶ್ರೀಮಂತನೇ ಆಗಿದ್ರು ಕೂಡ ಶನಿಗೆ ಶರಣಾಗಲೇಬೇಕು, ಇಲ್ಲಾಂದರೆ ಕೇರ ಫುಟ್ಪಾತ್ ಮಾಡಿಬಿಡ್ತಾರೆ. ಇಲ್ಲಿ ಮಿಸ್ ಆದರೂ ಕೂಡ 7 ವರ್ಷ ಶನಿ ಬಂದಾಗ ಚೆನ್ನಾಗಿ ಹಿಂಡಿ ಹಿಪ್ಪೆ ಮಾಡಾಕ್ಬಿಡ್ತಾರೆ ಶನಿ. ಆದ್ದರಿಂದ ಆದಿಶನಿ, ಮಧ್ಯಶನಿ, ಅಂತ್ಯಶನಿ ಎಲ್ಲಾದರೂ ಸಿಕ್ಕಾಕೊಂಡ್ಬಿಡ್ಬಾರ್ದು. ಶನಿನ ಯಾವಾಗಲೂ ಸೇಫಾಗಿ ಇಟ್ಕೋಬೇಕು ನಾವು. ಓಂ ಋಣ ವಿಮೋಚನ ಗಣಪತಯೇ ನಮಃ, ಓಂ ವಿನಾಯಕಾಯ ನಮಃ ಜಪ ಮಾಡಬೇಕು. ಇದು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು. ತಂತ್ರ ಏನು ಮಾಡಬೇಕು? ಪಾದಯಾತ್ರೆ ಮಾಡಬೇಕು, ಮರಗಳಿಗೆ ಪ್ರದಕ್ಷಿಣೆ ಮಾಡಬೇಕು. ಶಮಿ ವೃಕ್ಷ, ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಇದು ಭೂತತ್ವ ರಾಶಿ ಮಕರ ರಾಶಿ ಆಗಿರೋದ್ರಿಂದ ಪ್ರದಕ್ಷಿಣೆ, ಪಾದ ಸಂಚಾರ, ಯಾತ್ರೆಯ ಸ್ಥಳಗಳ ದರ್ಶನ, ದೇವಾಲಯಗಳ ದರ್ಶನ ಮಾಡಬೇಕು, ಭೂತತ್ವ ಇರೋದ್ರಿಂದ. 2ನೇದು ತಂತ್ರ ಪ್ರಯೋಗ. ವೈಶ್ಯಾಸ್, ವ್ಯಾಪಾರ ಮಾಡೋ ಜನಗಳಿಗೆ, ಯಾರು ಏನು ವ್ಯಾಪಾರ ಮಾಡ್ತಾನೋ ಅವನೇ ವೈಶ್ಯ, ಆ ವರ್ಣದವನು ಅಂತ. ಅಂಥವನಿಗೆ ಕರಿ ಎಳ್ಳಲ್ಲಿ ಮಿಕ್ಸ್ ಮಾಡಿ ಬೆಲ್ಲ ಮಿಕ್ಸ್ ಮಾಡಿ ಅಂತ ಚಿಗಳಿ ಅಂತ ಹೇಳ್ತಾರೆ. ಒಂದು ಸಿಹಿ ಬೆಲ್ಲಕ್ಕೆ ಎಳ್ಳು ಹಾಕ್ಬಿಟ್ಟು, ಕರಿ ಎಳ್ಳು ಹಾಕ್ಬಿಟ್ಟು ಅದನ್ನು ನೈವೇದ್ಯ ಮಾಡಿಬಿಟ್ಟು ವ್ಯಾಪಾರಸ್ಥರಿಗೆ, ಹಣ್ಣು ಮಾರೋರು, ಹೂ ಮಾರೋರು, ಎಳ್ನೀರು ಮಾರೋರು, ತರಕಾರಿ ಮಾರೋರು, ಗಿರಾಣಿ ಅಂಗಡಿ, ರೇಷನ್ ಪ್ರಾವಿಷನ್ ಸ್ಟೋರ್ ಇಟ್ಟರು, ಅವರಿಗೆ ಶನಿವಾರ ಹೊತ್ತು, ತಿಂಗಳಿಗೆ ಒಂದು ಸಲ ಶನಿವಾರ ಅದನ್ನು ನೀವು ಪ್ರಸಾದವಾಗಿ ಹಂಚಬೇಕು. ಎಲ್ಲಿ ಶನಿ ದೇವಸ್ಥಾನ ಇದೆಯೋ ಅಲ್ಲಿ ಅಂಗವಿಕಲರಿಗೆ ದನ ₹1 ಕಾಯಿನ್, ₹2 ಕಾಯಿನ್ ಅಥವಾ ₹5 ನಿಮ್ಗೆ ಯಥಾಶಕ್ತಿ. ಅಂಗಹೀನರಿಗೆ ಶನಿ ದೇವಸ್ಥಾನ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾರಲ್ಲ, ಅಂಥವ್ರಿಗೆ ನೀವು ಮಾಡಿದಾಗ ಎಲ್ಲ ಲಕ್ಕು ಪ್ರಾಪ್ತಿ ಆಗ್ತದಂತೆ. ಇದು ತಂತ್ರ. ಮಂತ್ರ ಹೇಳಿದ್ದೀನಿ. ಯಾರ್ಯಾರಿಗೆ
ಈಗಾಗಲೇ 7 ವರ್ಷ ಶನಿ ನಡೀತಿದೆಯೋ ಅವರು ನಿಮ್ಮ ಮನೆ ಟಾಯ್ಲೆಟ್ನ ನೀವೇ ಕ್ಲೀನ್ ಮಾಡ್ಕೋಬೇಕು. ಬಚ್ಚು ಮನೆ ಕ್ಲೀನ್ ಮಾಡಿ, ಟಾಯ್ಲೆಟ್ ಕ್ಲೀನ್ ಮಾಡಿ. ಶುಭ ಸಮಾರಂಭದಲ್ಲಿ, ತಿಥಿ ಕಾರ್ಯಕ್ರಮಗಳಲ್ಲಿ, ಶುಭ ಅಶುಭ ಸಮಾರಂಭದಲ್ಲಿ ನಾನಾ ಜಾತಿ ನಾನಾ ಗೋತ್ರದವರು, ನಾನಾ ಧರ್ಮದವರು ಊಟ ಮಾಡಿದ ಎಂಜಲ್ ಎಲೆಗೆ ನಮಸ್ಕಾರ ಮಾಡಿ ಆ ಎಂಜಲ್ ಎಲೆನ ಬಾಚಿ ತೊಗೊಂಡೋಗಿ ಬಿಸಾಕ್ಬಿಟ್ರೆ ಕಸದ ಗುಟ್ಟಿಗೆ ಅಥವಾ ಕಸದ ಗುಂಡಿಗೆ ನಿಮಗೆ ಶನಿ ಆಶೀರ್ವಾದ ಆಗುತ್ತೆ. ಅದರಿಂದ ಮೈಲಿಗೆ, ತಿಪ್ಪೆಗುಂಡಿ, ಬಚ್ಚಲ ಮನೆ, ಟಾಯ್ಲೆಟ್ಟು, ಎಂಜಲು ಜಾಗ, ತಿಪ್ಪೆಗುಂಡಿ, ನಿರ್ಜನವಾದ ಪ್ರದೇಶ, ಬಯಲು ಬಿದ್ದ ಪಾಳು ಬಿದ್ದ ದೇವಸ್ಥಾನ, ಈ ಥರ ಜಾಗದಲ್ಲಿ ಶನಿ ವಾಸಿಸ್ತಿರ್ತದೆ. ಪೊಲೀಸ್ ಸ್ಟೇಷನ್ನು, ಕೋರ್ಟು, ಜೈಲು ಇಂಥ ಜಾಗದಲ್ಲಿದ್ದವ್ರಿಗೆ ಎಳ್ಳಲ್ಲಿ ಮಿಕ್ಸ್ ಮಾಡಿದಂಥ ಬೆಲ್ಲ ಎಳ್ಳನ್ನು ಮಿಕ್ಸ್ ಮಾಡಿದಂಥ ಸಿಹಿಯನ್ನು ಹಂಚಬೇಕು. ಯಾಕಂದರೆ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಶನಿ ವಾಸಸ್ಥಳ, ಬಚ್ಚು ಮನೆ, ಟಾಯ್ಲೆಟೆಲ್ಲ ವಾಸಸ್ಥಳ ಮಾಡೋದು ಶನಿ. ಇಂಥ ಜಾಗದಲ್ಲಿ ಈ ಥರ ಸಿಹಿ ಹಂಚೋದ್ರಿಂದ ನಿಮಗೆ ಭಾಳಷ್ಟು ಲಾಸ್ಗಳೆಲ್ಲ ತಡೀತದೆ. 7 ವರ್ಷ ಶನಿ ಇದ್ರೂ ಕೂಡ ನಿಮಗೆ ರಾಜಯೋಗದಲ್ಲಿ ನಡೆದೋಗುತ್ತೆ. ಇದು ಭಾಳಷ್ಟು ಸಲ ಹೇಳಿದ್ದೀನಿ ನಾನು. ಅದರಿಂದ ಈ ತಂತ್ರ ಮಂತ್ರ ಪ್ರಯೋಗ ಮಾಡ್ತಾಯಿರಿ, ಖಂಡಿತ ಒಳ್ಳೆಯದಾಗತ್ತೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ಮತ್ತೊಮ್ಮೆ ನೋಡೋ ಅವಕಾಶ ಇದೆ. ಹೇಗೆ ಅಂದರೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎಲ್ಲ ಎಪಿಸೋಡ್ಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸುಮಾರು 3800 ಎಪಿಸೋಡ್ಸ್ ಇದೆ. ಎಲ್ಲ ಸಮಸ್ಯೆಗೂ ಒಂದು ಎಪಿಸೋಡ್ ಇದೆ. ನೀವು ಆ ಎಪಿಸೋಡ್ನ ಸರ್ಚ್ ಮಾಡಿದ್ರೆ ಯಾವ ಸಮಸ್ಯೆಗೆ ಯಾವ್ದು ಬೇಕು ಅಂದರೆ ಪಾಪಪ್ ಆಗುತ್ತೆ, ನೀವು ನೋಡಿ ಅದರ ಪರಿಹಾರ ಮಾಡ್ಕೋಬೋದು. SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ಕೂಡ ನೋಡಿ ಸಂತೋಷಪಟ್ಟು ಅವ್ರನ್ನೂ ಕೂಡ ಒಳ್ಳೆಯದಾಗಲಿ ಅಂತ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಎಲ್ಲ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದೀರೋ ಅಂಥವರು ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಸ್ವತಃ ಬುಕ್ ಮಾಡ್ಕೊಳ್ಳಿ. ಯಾರಿಗೆ ಕೊರತೆ ಇದೆಯೋ, ಯಾರು ಪ್ರಶ್ನೆ ಕೇಳಬೇಕು, ಯಾರು ಸಮಸ್ಯೆ ಪರಿಹಾರ ಬೇಕು ಅಂತಾರೋ ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ನಾನು ಬೇರೆ ಥರ ನೋಡ್ತೀನಿ. ಈ ಕ್ಯಾನ್ಸರು, ಪಿಟ್ಸು, ಏಡ್ಸು ಮತ್ತು ಲಕ್ವಾ ಎಲ್ಲ ಥರ ಈ ಕ್ರೋನಿಕ್ ಡಿಸೀಸ್ ಆ ಥರದ್ದು ಏನಾಯಿತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ನೀವು ತೊಗೊಂಡು ಬಂದರೆ ನಾನು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಅದಕ್ಕೆ ಶಾಂತಿ ಮತ್ತು ಔಷಧಿ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.